ಇವತ್ತಿನ ದಿವಸ ಈ ತುರ್ತು ಪತ್ರಿಕಾಗೋಷ್ಠಿ ತಮಗೆ ವಂದಿಸುತ್ತಾ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕರಾದ ಸನ್ಮಾನ್ಯ SR ವಿಶ್ವನಾಥ್ ಅವರ ಬಗ್ಗೆ ನಡೆದಿರ್ತಕ್ಕಂಥ ಪತ್ರಿಕಾ ಹೇಳಿಕೆಗಳು ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾವು ಈ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ನಮ್ಮದೇ ಆದ ಅಭಿಪ್ರಾಯನ ಕೊಡಬೇಕಾಗಿದೆ. ಮೂಲವಾಗಿ SR ವಿಶ್ವನಾಥ್ರವ್ರ ಬಗ್ಗೆ ಹೇಳಬೇಕಾದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದೆ. ಮೀಸಲು ಕ್ಷೇತ್ರ ನಂತರ ಇದು ಸಾಮಾನ್ಯ ಕ್ಷೇತ್ರ. ಸಾಮಾನ್ಯ ಕ್ಷೇತ್ರ ಆದಾಗಳಿಂದ ಈ ಕ್ಷೇತ್ರದಲ್ಲಿ ಅವರು ಇದೇ ಕ್ಷೇತ್ರದಲ್ಲಿ ಹುಟ್ಟಿ ಇದೇ ಕ್ಷೇತ್ರದಲ್ಲಿ ಬೆಳೆದು ಇದೇ ಕ್ಷೇತ್ರದಲ್ಲಿ ನಾಯಕನಾಗಿ 4 ಬಾರಿ ಶಾಸಕರಾಗಬೇಕಾದ್ರೆ ಸಾಮಾನ್ಯ ವಿಚಾರ ಅಲ್ಲ. ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಭಾಷೆಯ, ಎಲ್ಲ ಸಂಘಟನೆಗಳ ಒಂದು ಸಹ ಅನುಭವದಿಂದ ತೆಗೆದುಕೊಂಡು ಅವರು ಎಲ್ಲ ರೀತಿ ಯಾರಿಗೂ ಪಕ್ಷಾತೀತವಾಗಿ ಏನೋ ಚುನಾವಣೆ ಬಂದಾಗ BJP ಪಕ್ಷ ಅಂತ ಪ್ರಚಾರ ಆಗ್ತದೆ, ಓಡ್ತಾರೆ ಅಂತಾರೆ, ಗೆದಿತಾರೆ. ಆ ಸಂದರ್ಭದಲ್ಲಿ ಯಾಕೆ ಜನ ಓಟ್ ಹಾಕ್ತಾರೆ? ಇವರು ಪಕ್ಷಾತೀತವಾಗಿ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಬಂದಿರ್ತಾರೆ. ಯಾರಿಗೂ ನೋವಾಗ್ದಿರ, ಯಾವುದೇ ಜಾತಿಗೂ ದೌರ್ಜನ್ಯ ಆಗ್ದಿರ, ಎಲ್ಲರನ್ನೂ ಸಂವಿಧಾನಾತ್ಮಕವಾಗಿ ಏನೇನು ಕಾನೂನು ಚೌಕಟ್ಟಿನಲ್ಲಿದೆ ಪ್ರತಿಯೊಂದನ್ನು ಅವರು ಬಳಸ್ಕೊಂಡು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಆದ್ದರಿಂದ ಯಾರೋ ಸಣ್ಣ ಪುಟ್ಟದವರು ಪ್ರಶ್ನೆ ಮಾಡೋದಕ್ಕೂ ಕೆಲವು ಕಾರಣ ಸಮೇತ ಪ್ರಶ್ನೆ ಮಾಡ್ಬೋದು. ಯಾವ ರೀತಿ ಪ್ರಶ್ನೆ ಅಂದರೆ, ಎಲ್ಲ ತಾಲೂಕ್ ಪಂಚಾಯತಿ, ವಿಲೇಜ್ ಪಂಚಾಯತಿಯಲ್ಲಿ ಶಾಸಕರು ದಲಿತರನ್ನು ಉದ್ಧಾರ ಮಾಡಿದ್ದಾರೆ, ಎಲ್ಲೆಲ್ಲೋ ಲೇಔಟ್ಗಳಾಗಿದೆ, ಅದೆಲ್ಲ ನಮ್ಮ ಕಾಲತ್ತು ಅಂತಾರೆ. ಇರ್ಬೋದು, ಶಾಸನಬದ್ಧವಾಗಿ ಆ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಆದ್ರೂ ಅದನ್ನೆಲ್ಲ ಅಭಿವೃದ್ಧಿ ಮಾಡಬೇಕಾದ್ರೆ ಮೂಲಭೂತ ಸೌಕರ್ಯ ಮಾಡಿ ಎಲ್ಲ ಊರುಗಳಲ್ಲೂ ನಿವೇಶನ ಆಗಿರೋದಕ್ಕೆ ಮೂಲಭೂತ ಸೌಕರ್ಯಗಳನ್ನೆಲ್ಲ ಕಲ್ಪಿಸಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತದು ಸದಾಶಿವನಗರ ಆಗ್ಬೋದು, ಇಂದಿರಾನಗರ ಆಗ್ಬೋದು, ಆ ಮಟ್ಟಕ್ಕೆ ಆ ಲೇಔಟ್ಗಳನ್ನ ಅಭಿವೃದ್ಧಿ ಮಾಡಿರೋ ಏಕೈಕ ವ್ಯಕ್ತಿ SR ವಿಶ್ವನಾಥ್ರವರು. ಅವ್ರ ಬಗ್ಗೆ ಏನೋ ಸಣ್ಣ ಪುಟ್ಟದಾಗ ಮಾತಾಡಿದ್ರು ಇವರು ಕಾರಣ ಸಮೇತ ಮಾತಾಡ್ಬೋದು. ಇಲ್ಲ ಅಂತಂದರೆ ಇವರು ಮಾತಾಡಿರೋದಕ್ಕೆ ಅರ್ಥವೇ ಇರಲ್ಲ. ಯಾರು ಈಗ ಸೇರ್ಪಡೆ ಅಂತಂದರೆ ಯಾವುದೇ ವ್ಯಕ್ತಿನ ಒತ್ಕೊಂಡೋಗಿ ಸೇರ್ಸೋಕ್ಕಾಗಲ್ಲ, ಬಲಾತ್ಕಾರವಾಗೂ ಮಾಡೋಕ್ಕಾಗಲ್ಲ. ಅವನು ಸ್ವಇಚ್ಛೆ, ಅವನು ಸ್ವಾಭಿಮಾನ, ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನ, ಈ ದೇಶದಲ್ಲಿರ್ತಕ್ಕಂಥ ಕಾನೂನು, ಈ ದೇಶದಲ್ಲಿರ್ತಕ್ಕಂಥ ನಾಯಕತ್ವ, ಯಾರು ನಾಯಕತ್ವಕ್ಕೆ ಅರ್ಹರು ಅವರು ನಾಯಕನಾಗಿ ಮೆಚ್ಕೊಂಡು ಆ ಪಕ್ಷಕ್ಕೆ ಅವ್ರು ಸೇರ್ತಾರೆ. ಅವ್ರನ್ನ ಇವರು ಟೊಳ್ಳನ್ನೋದು, ಗಟ್ಟಿ ಅನ್ನೋದು ಯಾವ ರೀತಿ ತೀರ್ಮಾನ ಇದು? ಒಬ್ಬ ರಾಜಕಾರಣಿ ಹೇಳೋ ಮಾತ, ಒಬ್ಬ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋ ವ್ಯಕ್ತಿ ಹೇಳೋ ಮಾತ ಇದು. ಪ್ರತಿಯೊಬ್ಬ ಮತದಾರನಿಗೂ ತನ್ನದೇ ಆದ ಒಂದು ಅಧಿಕಾರ ಇದೆ, ತನ್ನದೇ ಒಂದು ನಿರ್ಧಾರ ಇದೆ. ಆ ದೃಷ್ಟಿಯಲ್ಲಿ ಅವರೆಲ್ಲ ಸೇರ್ಪಡೆ ಆಗಿದ್ದಾರೆ. ಸೇರ್ಪಡೆ ಆಗಿರೋದು ಸ್ವಾಗತ. ಎರಡನೇದು, ವಿಶ್ವನಾಥ್ ಅವ್ರಿಗೆ ಬಗ್ಗೆ ಕೇಳಿರೋ ಪ್ರಶ್ನೆಗಳು ಅವು ಯಾವುದೂ ಅರ್ಥವಿಲ್ಲದ ಪ್ರಶ್ನೆಗಳು. ವಿಶ್ವನಾಥ್ ಅವರು ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅಂತಂದರೆ, ಈ ರಾಜ್ಯ ಆಳ ಮುಖ್ಯಮಂತ್ರಿನೇ ಹೇಳ್ತಾವ್ರೆ, ನೀನು ಪಕ್ಷಾತೀತದ ರಾಜಕಾರಣಿ, ನೀನು MLA ಆಗಿ ಇಷ್ಟು ಸಾಧನೆಗಳು ಮಾಡಿದೀಯ, ಮಂತ್ರಿ ಆದರೆ ಇನ್ನೆಷ್ಟು ಜನಪರ ಕೆಲಸ ಮಾಡ್ಬೋದು ಅಂತೇಳಿ ಇಂದಿನ ಪಕ್ಷದಾಗ ಅವರು ನಮ್ಮ BJP ಪಕ್ಷದಾಗ ಇರ್ತಕ್ಕಂಥ ಮುಖ್ಯಮಂತ್ರಿನೂ ಹೇಳಿದ್ದಾರೆ. ವಿರೋಧ ಪಕ್ಷದಾಗ ಈಗ ಸಿದ್ದರಾಮಯ್ಯವ್ರು ಹೇಳ್ತಾ ಇರೋ ಅವರೂ ಇಲ್ಲಿ ಯಲಹಂಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಕ್ಕೆ ಬಂದಾಗ ಅವ್ರದೇ ಸಂಪುಟ ಸಹೋದ್ಯೋಗಿಗಳು ಎದುರಿಗೆ ಮಾತಾಡಿದ್ದಾರೆ. ಇಂಥ ಅಭಿವೃದ್ಧಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತೇನಾದರೂ ಯಲಹಂಕ ಇತಿಹಾಸದಲ್ಲಿ ದಾಖಲೆ ಆಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು. ಅಂಬೇಡ್ಕರ್ ಭವನ ಆಗ್ಬೋದು, ಅಂಬೇಡ್ಕರ್ ಪುತ್ಥಳಿ ಆಗ್ಬೋದು, ಮಿನಿ ವಿಧಾನಸೌಧ ಆಗ್ಬೋದು, ಎಲ್ಲ ಗ್ರಾಮದಲ್ಲೂ ಮೂಲಭೂತ ಸೌಕರ್ಯಗಳಾಗ್ಬೋದು. ಪ್ರತಿಯೊಂದು ಅವರು ಬೆಳಗ್ಗೆ ಎದ್ದ ತಕ್ಷಣ ಅವರ ಚಲನಶೀಲನೆ ಬೇರೆ ಇರ್ತದೆ. ಅವರು ಅಷ್ಟು ನಾಗಾಲೋಟದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾವುದಾದ್ರೂ ಆಪಾದನೆ ಮಾಡಂಗಿದ್ರೆ ಗುರುತರವಾಗಿ ಮಾಡಬೇಕು, ಇಲ್ಲ ಅಂದ್ರೆ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ವಿಶ್ವನಾಥ್ ಅವರು ಪ್ರಶ್ನಾತೀತರ ಪ್ರಶ್ನೆ ಮಾಡುವಾಗ ವಿರೋಧ ಪಕ್ಷ ಇಲ್ಲ ಪ್ರಶ್ನೆ ಮಾಡೋದು ಸಹಜ.
ಈಗ ಗಾಳಿ ಬಂದಾಗ ತುರ್ಕು ಅಂದಂಗೆ ಈಗ ಅವ್ರ ಅವಕಾಶ ಅಲ್ಲಿ ಅವಕಾಶ ಸಿಗ್ಲಿಲ್ಲ, ಆ ಕಾರಣಕ್ಕೆ ಹೋಗಿದ್ದಾರೆ. ಅವ್ರ ಟೊಳ್ಳೆಲ್ಲ ಹೋಗಿದೆ ಅಂತ ಹೇಳ್ತಾರೆ, ಅದೇನು ಸುಳ್ಳಾಗುತ್ತೆ? ಅಲ್ಲ, ಟೊಳ್ಳು ಅನ್ನೋ ಪದ ಇದೆಯಲ್ಲ, ಆ ಪದ ಬಳಸೋ ಸರಿ ಇಲ್ಲ. ಒಬ್ಬ ಮನುಷ್ಯನ ಟೊಳ್ಳು ಅಂದ್ಬಿಟ್ರೆ ಅವನ ಪ್ರಯೋಜನನೇ ಇಲ್ವಾ? ಅಲ್ಲಿಗೆ ವಿಶ್ವನಾಥ್ ಹತ್ರ ಅವ್ರು ಹೋಗ್ತಾ ಇರೋದು ಟೊಳ್ಳು ಅಂತಂದ್ರೆ ಯಾವ ಅರ್ಥದಲ್ಲಿ ಬರ್ತದೆ? ಇವರು ನಾಯಕರಾದವರು ಪದ ಬಳಕೆ ಎಚ್ಚರಿಕೆಯಿಂದ ಒಬ್ಬ ಮನುಷ್ಯನ ಬಗ್ಗೆ ಬಳಸ್ಬೇಕು. ಅದರಿಂದ ಅವ್ರು ಬರೋರಿಗೆ ನಾವಿಲ್ಲಿ ಸ್ವಾಗತ ಮಾಡ್ತೀವಿ ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಈಗ ನೀವು ಪ್ರಶ್ನೆ ಮಾಡ್ಬೋದಲ್ಲ ಸರ್, ಈಗ ಗಟ್ಟಿ ಯಾವ್ದು ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಅಂತ ನೀವು ಪ್ರಶ್ನೆ ಮಾಡ್ಬೋದಲ್ಲ. ಈಗ ಅವರು ಆಲ್ರೆಡಿ ಆರೋಪ ಮಾಡಿ 3-4 ದಿನ ಆಗಿದೆ, ತಡ ಆಗ್ಲಿಲ್ವಾ? ನಿಮ್ದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಒಪ್ಕೊಂಡಂಗಾಗಲ್ವಾ? ಇಲ್ಲ, ಇದೇನು ಅಂತ ಮಹತ್ತರವಾದ್ದಲ್ಲ ಅಂತ ಹೇಳಿ ನಾವು ಭಾವಿಸಿದೀವಿ. ಇವರು ಪ್ರಶ್ನೆನೇ ಅಲ್ಲ, ಅದಕ್ಕೆ ನಾವು ಡಿಲೇ ಮಾಡಿರೋದು. ಅಂತ ನಿಖರವಾದ ಪ್ರಶ್ನೆ ಆಗಿದ್ರೆ ಇಷ್ಟೊತ್ತಿಗೆ ನಾವು 2-3 ಬಾರಿ ಪತ್ರಿಕಾಗೋಷ್ಠಿ ಮಾಡ್ತಿದ್ದೋ ವಿಶ್ವನಾಥ್ ಪರವಾಗಿ. ಈಗ ಅವ್ರು ಹೇಳಿರೋದ್ರಿಂದ ಇದಕ್ಕೆ ಮಾನ್ಯತೆ ಕೊಡೋ ಅಗತ್ಯನೇ ಇಲ್ಲ ಅಂತ ನಮ್ಮ ಒಂದು ದಲಿತ ವರ್ಗದ ತೀರ್ಮಾನ.